ಎಲ್ಲರೂ ಬಾಯಿ ಮುಚ್ಚಿಕೊಂಡು ಇದ್ದರೆ ಒಳ್ಳೆಯದು ಎಂದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹೇಳಿದ್ದಾರೆ. ಅದನ್ನ ನಾವು ಪಾಲನೆ ಮಾಡಬೇಕು ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಸದಾಶಿವನಗರದ ನಿವಾಸದ ಬಳಿ ಮಾಧ್ಯಮಗಳ ಪ್ರಶ್ನೆಗಳಿಗೆ ಮಂಗಳವಾರ ಬೆಳಿಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದು, ಅಧಿಕಾರ ಹಂಚಿಕೆ ಕುರಿತು ನಾಯಕರ ಹೇಳಿಕೆಯ ಬಗ್ಗೆ ಕೇಳಿದಾಗ ನನ್ನ ಪರ ವಿರುದ್ಧ ಹೇಳಿಕೆಗಳನ್ನ ಶಾಸಕರು ಮಂತ್ರಿಗಳು ಯಾರೇ ನೀಡಿರಬಹುದು. ಈ ಹೇಳಿಕೆಗಳು ಪಕ್ಷಕ್ಕೆ ಹಾನಿ ಮಾಡುವ ಹೇಳಿಕೆಗಳೇ ಹೊರತು ಪಕ್ಷಕ್ಕೆ ಒಳ್ಳೆಯದನ್ನ ಮಾಡುವ ಹೇಳಿಕೆಗಳಲ್ಲ ಎಂದರು. ಒಂದಷ್ಟು ಕಾಂಗ್ರೆಸ್ ನಾಯಕರು ನೀವು ಶುಭ ಸುದ್ದಿ ತರುವಿರಿ ಎಂದಿರುವ ಬಗ್ಗೆ ಕೇಳಿದಾಗ, ಪ್ರತಿದಿನವೂ ನನಗೆ ಶುಭ ದಿನ, ಶುಭ ಜೀವನ, ಶುಭ ಪ್ರಾರಂಭ, ಯಶಸ್ಸಿನ ದಿನ, ಪ್ರತಿದಿನವೂ ಕಷ್ಟದ ದಿನವೇ, ಪ್ರತಿದಿನವೂ ಏನೂ ಸುಲಭವಾಗಿ ಇರುವುದಿಲ್ಲ. ಜನರ ಕಷ್ಟಗಳನ್ನ ಬಗೆಹರಿಸಬೇಕಾದರೆ ಕಷ್ಟ ಕಾರ್ಪಣ್ಯಗಳು, ಅಡೆಚಡೆಗಳು, ತೊಡಕುಗಳು ಇದ್ದೇ ಇರ್ತವೆ. ಟೀಕೆಗಳು ಬರುತ್ತಲೇ ಇರ್ತವೆ. ಟೀಕೆಗಳನ್ನ ಎದುರಿಸಬೇಕು, ನಮ್ಮ ಕೆಲಸಗಳನ್ನ ಮುಂದುವರಿಸಲೇಬೇಕು ಎಂದು ಉತ್ತರಿಸಿದ್ದಾರೆ. ನಾಯಕರನ್ನು ಕೂಡ ಭೇಟಿ ಮಾಡ್ತೀನಿ. ನೋವು ತಮ್ಮ ಬಯಕೆ ಎಲ್ಲ ಹೇಳ್ಕೊಡ್ತೀನಿ. ಹೋದ ಮೇಲೆ ಎಲ್ಲಾದ್ರೂ ಭೇಟಿ ಮಾಡೋದು. Every day is a good news for me. Every day is a good life for me. Every day is a good evening for me. Every day is a successful day for me. ಪ್ರತಿದಿನವೂ ನಾನು ಒಳ್ಳೆಯದೇ, ಪ್ರತಿದಿನವೂ ಸಂತೋಷನೇ, ಪ್ರತಿದಿನವೂ ಸಂತೋಷಿದ್ದೇನೆ, ಪ್ರತಿದಿನವೂ ಕಷ್ಟದಿನ, ಯಾವುದು ಏನು ತುಂಬ ಇಲ್ಲ. ಪ್ರತಿದಿನವೂ ಜನರನ್ನ ಸಮಸ್ಯೆನ ಬಗೆಹರಿಸಬೇಕಾದ್ರೆ ಅನೇಕ ಕಾರ್ಯಕ್ರಮಗಳು, ಅಡಚಣೆಗಳು, ತೊಡಕುಗಳು ಇದ್ದೇ ಇರ್ತವೆ. ಟೀಕೆಗಳು ಬರ್ತಲೇ ಇರ್ತದೆ. ಟೀಕೆಗಳನ್ನ ಎದುರಿಸಲೇಬೇಕು. ನಮ್ಮ ಕೆಲಸ ಏನಿಲ್ಲ. ಮೊದಲೇ ಯಾರಿಗೂ ಬೇರೆಯವ್ರಿಗೆ ಇರ್ಬೋದು, ನನಗೆ ಯಾವ್ದು ಗೊಂದಲ ಇಲ್ಲ. ಒಬ್ಬರು ಮಾತಾಡ್ತೀವಿ, ನಾನು ಒಟ್ಟಾರೆ ನೋಡ್ರಿ, ನಾನು ಸಿದ್ದರಾಮಯ್ಯನವರು ಏನು ಮಾತಾಡಿದ್ದೀವಿ, ನಾವು ಇಬ್ಬರೇ ಕತ್ತರಿಸಿ ಮಾತಾಡ್ತೀವಿ. ಪಕ್ಷದ ವರಿಷ್ಠರು ನಾವು ಎಲ್ಲ ಸೇರಿ ಮಾತಾಡ್ತೀವಿ. ಮಾತು ಪ್ರಕಾರ ಇಬ್ಬರು ನಾವು ಮಾತಾಡ್ತೀವಿ. ಬೇರೆಯವರೆಲ್ಲ ಇದಕ್ಕೆ ಟೆನ್ಷನ್ ತಗೊಳ್ಳೋದು, ಸ್ಟೇಟ್ಮೆಂಟ್ ಕೊಡೋದ್ರಿಂದ ಯಾರು ಏನು ಪ್ರಯೋಜನ ಯಾರಾದ್ರೂ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು, ನಾನು ಸ್ಥಳ ಕೊಡ್ತಾ ಇರೋದು, ನಾನು ದುಡ್ಡ ಕೊಡ್ತಾ ಇರೋದು, ಮಂತ್ರಿಗಳಿರ್ಬೋದು, ಶಾಸಕರು ಯಾರೇ ಪಾರ್ಟಿ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೂಡ ಒಂದು ಪಾರ್ಟಿ ಒಳ್ಳೇದು ಮಾಡೋದು ಎಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಒಳ್ಳೇದು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹೇಳಿದ್ದಾರೆ. ಪಾಲನೆ ಮಾಡ್ತಾರೆ. ನಾವು ಮಾತಾಡಿದ್ರೆ ನೋಟಿಸ್ ಕೊಡ್ತಾರೆ, ಯತೀಂದ್ರವ್ರಿಗೆ ಯಾಕೆ ನೋಟಿಸ್ ಕೊಡಲ್ಲ ಅಂತ ಪ್ರಶ್ನೆಯನ್ನ ಇಕ್ಬಾಲ್ ಹುಸೇನ್ ಅವರು ಮಾಡಿದ್ದಾರೆ. ಹೈಕಮಾಂಡ್ ಕೇಳೋಣ.